ನಮಸ್ಕಾರ ಕರ್ನಾಟಕ. ನಮ್ಮ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಇವತ್ತು ನಾವು ಹೊರಟಿರೋದು ಒಂದು ಅದ್ಭುತ ಟ್ರೆಕ್ಕಿಂಗ್ ಜರ್ನಿಗೆ. ದಟ್ಟವಾದ ಕಾಡು, ಬೆಟ್ಟದ ದಾರಿ, ಪ್ರಕೃತಿಯ ಸೌಂದರ್ಯ ಜೊತೆಗೆ ಈ ಟ್ರೆಕ್ಕಿಂಗ್ನಲ್ಲಿ ನಮಗೆ ಏನೆಲ್ಲ ಅನುಭವ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈಗ ಎಲ್ಲರೂ ಹೊರಟಿದ್ದಾರೆ. ನಮ್ಮ ಜೊತೆ ನಾಯಿ ಸಹ ಟ್ರೆಕ್ಕಿಂಗ್ ಮಾಡ್ತಾ ಉಂಟು. ಎಷ್ಟು ಗಂಟೆ ಆಗುತ್ತೆ ಗೊತ್ತಿಲ್ಲ. ತಲುಪಬೇಕಾದ್ರೆ ಮೇಲ್ಗಡೆ ನೋಡ್ಬೋದು, ಇಲ್ಲಿಂದ ಒಳ್ಳೆ ವ್ಯೂ ಕಾಣಿಸುತ್ತೆ. ಬೇಸಿಗೆ ಕಾಲದಲ್ಲಿ ಬಂದರೆ ಚೆನ್ನಾಗಿ ಕಾಣಿಸುತ್ತೆ. ಮಳೆಗಾಲದಲ್ಲಾದರೆ ಎಲ್ಲ ಹಿಮ ತುಂಬಿಕೊಂಡು ಏನೇನು ಕಾಣಿಸೋದಿಲ್ಲ. ಇಲ್ಲಿನ ಕಾಡು ಜಿಗಣೆ ಎಲ್ಲ ಇರ್ತದೆ, ನೋಡ್ಕೊಂಡು ಹೋಗಬೇಕು. ಬೆಟ್ಟ ಹತ್ತಬೇಕು. ಹೀಗೆ ಯಾವಾಗ ಇಲ್ಲಿ ಡೈಲಿ ನೀವು ಒಬ್ಬನೇ ಹೋಗೋದು ಅವರಲ್ಲಿ? ಹೋಗುವ ಫಾಲ್ಸ್ಗೆಲ್ಲ ಹೋಗುವ. ನಡಿ, ನೀವು ಉಗುರು ಹಚ್ಚಿದಾರ ಅಂತ ಹೇಳಿದಾರೆ ತಾನೆ ಮನೆಯಿಂದ. ಇಲ್ವಾ ಆರೆಂಜ್ ನೋಡಿ. ವ್ಯೂ ಪಾಯಿಂಟ್. ನಾಳೆ ಎಲ್ಲಾಗಿ ಬರಬೇಕು ನಾವು. ರಿಟರ್ನ್ ಬರುವಾಗ ಆ ಬೆಟ್ಟದಿಂದ ಕೆಳಗೆ ಇಳಿಯಬೇಕು ಅಂತ. ಜಿಗಣೆನಾ ಸಣ್ಣ ಸಣ್ಣ ಮರಿಗಳೆಲ್ಲ. ಎಷ್ಟು ಗಂಟೆಗೆ ತಲುಪ್ತೀವಿ? ಅಷ್ಟು ಹೇಳಿ ಒಂದು 5 ಗಂಟೆ ಆಗ್ಬೋದಂತ. ನಾವು ಅವ್ರು ಬರ್ತಾರೆ ಅಂತೇಳಿ ಎಷ್ಟು ಪ್ರಿಪರೇಷನ್ ಎಲ್ಲ ಮಾಡ್ಕೊಂಡಿದ್ವಿ. ಈಗ ಡೆಟೆಲ್ ಹಾಕ್ಕೊಂಡು ಹೋಗೋದು ಕಾಲಿಗೆಲ್ಲ, ಯಾಕಂದ್ರೆ ಜಿಗಣೆ ಆಗ್ತದೆ ಅಂತ ಅಲ್ಲ. ಮಳೆ ಬಂದರೆ ತೊಳೆದೋಗಲ್ವನ? ತೊಳೆದೋಗುತ್ತಲ್ಲ, ಸಾಕು. ಸಾಕು ಸ್ಲಿಪ್ಪರ್. ಹಲೋ, ಎಲ್ಲಿಗೆ ಹೋಗ್ತಿದ್ದೀರಾ? ಟ್ರೆಕ್ಕಿಂಗ್ ಹೊರಟಿದ್ದು ಮೇಲೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಆಗ್ತಾ ಇನ್ನು ತುಂಬ ದೂರ ಹೋಗ್ಬೇಕು. ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಅಷ್ಟೇ. ಬ್ಯಾಗ್ 2 ಕೈ ಹಾಕು. ಮಾಡ್ತಾ ಇರ್ಬೋದು. ನಮ್ಮ ಜೊತೆ ನಾಯಿನೂ ಬರ್ತಾ ಇದೆ, ಟ್ರೆಕ್ಕಿಂಗ್ ಮಾಡ್ತಾ ಇದೆ. ಅದು ಮಾನ್ಸೂನ್ ಟ್ರೆಕ್ಕಿಂಗ್. ಮಾನ್ಸೂನ್ ಟ್ರೆಕ್ಕಿಂಗ್ ನಾಯಿ ಜೊತೆ? ನಿಯತ್ತು ಇನ್ನೊಂದು ಹೆಸರು ನಾಯಿ ಅಂತಾರಲ್ಲ, ಅದೇ ಥರ ನಮ್ಮನ್ನು ಅರ್ಧದಲ್ಲಿ ಎಲ್ಲೂ ಬಿಟ್ಟು ಹೋಗಲ್ಲ ಅದು. ಯಾರಿಗೆ ಗೊತ್ತು, ಮುಂದೆಯಿಂದ ಓಡ್ಬಿಟ್ರೆ ಹೋಗಲ್ಲ. ನಿಯತ್ತು ಅಂದರೆ ನಾಯಿ ಅಂತ. ನಾಯಿ ನಮ್ಮನ್ನು ಬಿಟ್ಟಿಲ್ಲ. ಡೆಟಲ್ ಬೇಕಾ? ಡೆಟಲ್ ಬೇಕು ಅಂತ ನನಗೆ. ಹೌದಲ್ಲ, ಕಾಲಿಗೆಲ್ಲ ಉಜ್ಜು ಅಭಿ. ಕೈಗೆ ಹಾಕ್ಬಿಟ್ಟು ಕಾಲಿಗೆ ಉಜ್ಕೊ. ಕೊಬ್ಬರಿ ಎಣ್ಣೆ ಉಜ್ಜಿದಂಗೆ ಉಜ್ಜು. ನೋಡ್ತಾ ಇರ್ಬೋದು, ಜಿಗಣೆಗಳಿಗೆ ಮದ್ದು ರೆಡಿ ಮಾಡ್ತಾ ಇದ್ದಾರೆ. ಮಳೆಗಾಲದಲ್ಲಿ ಜಿಗಣೆ ಕಾಟ ಜಾಸ್ತಿ. ಫಾರೆಸ್ಟ್ ಕಡೆ ಎಲ್ಲ ಹೋಗುವಾಗ ಜಿಗಣೆ ಕಚ್ಚಿ ತಿಂದಾಕ್ಬಿಡುತ್ತೆ ನಮ್ಮಲ್ಲಿ. ಅಲ್ಲಿ ಮರ ಬಿದ್ದು ಬ್ಲಾಕ್ ಆಗಿದೆ ರೋಡ್. ಅದಕ್ಕೆ ನಾವು ಕಾಡು ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ನೋಡ್ತಾ ಇರ್ಬೋದು ಕಾಡು ದಾರಿ ಹೇಗಿದೆ ಅಂಥೇಳಿ. ಇಷ್ಟೊತ್ತು ಬಿಸಿಲು ಇರಲಿಲ್ಲ, ಇವಾಗ ಸ್ವಲ್ಪ ಬಿಸಿಲು ಬರ್ತಾ ಇದೆ. ಮಳೆ ಬರದೆ ಹೋದರೆ ಸಾಕು, ಮೇಲ್ಗಡೆ ಮನೆ ಹೋಗೋವರೆಗೂ ಇದೇ ಥರ ಸ್ವಲ್ಪ ಬಿಸಿಲಿದ್ರೆ ಹೇಗೋ ಹೋಗ್ಬೋದು. ನೋಡ್ತಾ ಇರ್ಬೋದು ಮೇಡಮ್ ಅವರು ಹೇಗೆ ಬರ್ತಾ ಇದ್ದಾರೆ ಅಂತ. ಫುಲ್ಲು ಟಯರ್ಡ್ ಆಗಿದ್ದಾರೆ. ಮೇಲ್ಗಡೆ ಮನೆ ತಲುಪೋಷ್ಟರಲ್ಲಿ ಮೇಡಮು ಪೇಷಂಟ್ ಆಗದೆ ಹೋದರೆ ಸಾಕು, ನಾಳೆ ಬೆಟ್ಟ ಹತ್ತಬೇಕು ಟ್ರೆಕ್ಕಿಂಗ್ ಮಾಡಿಕೊಂಡು. ಇವರು ಪೇಷಂಟ್ ಆದರೆ ನಾವ್ಯಾರು ಕೂಡ ಟ್ರೆಕ್ಕಿಂಗ್ ಮಾಡೋಕ್ಕಾಗಲ್ಲ. ಏನಾಯಿತು? ಆಗ್ತಿಲ್ಲ, ನಡೆದು ಸುಸ್ತಾಗ್ತಾಯಿದೆ. ಇನ್ನು ಬೆಟ್ಟ ಎಷ್ಟು ಹತ್ಲಿಕ್ಕಿದೆಯೋ ಏನೋ. ಮುಂಚೆ ಎಲ್ಲ ಇಲ್ಲ ರೋಡ್ ಇತ್ತು, ಅವಾಗ ಚೆನ್ನಾಗಿತ್ತು, ಗಾಡಿ ಎಲ್ಲ ಬರ್ತಿತ್ತು. ಬಟ್ ಇವಾಗ ಯಾರು ಇಲ್ಲ, ಅಷ್ಟೊಂದು ಓಡಾಡಲ್ವಲ್ಲ, ಅದಕ್ಕೆ ಮರ ಎಲ್ಲ ಬಿದ್ದೋಗಿ ಇವಾಗ ದಾರಿ ನಡ್ಕೊಂಡು ಹೋಗ್ಬೇಕು. ಟ್ರೆಕ್ಕಿಂಗ್ ಅಂದರೆ ಹಿಂಗೆಲ್ವ ರೋಡಲ್ಲಿರುತ್ತೆ, ನಾವು ಕಾಡು ದಾರಿಯಲ್ಲೇ ತಾನೇ ಹೋಗಬೇಕು. ಆದರೂ ಮುಂಚೆ ಇಲ್ಲಿ ಚೆನ್ನಾಗಿತ್ತಲ್ಲ ರೋಡ್, ಹೋಗೋಕ್ಕೆ ಬರೋಕ್ಕೆಲ್ಲ. ನೋಡ್ತಾ ಇರ್ಬೋದು, ನೀರು ಕುಡಿಲಿಕ್ಕೆಲ್ಲರೂ ಕೂತ್ಕೊಂಡಿದ್ದಾರೆ. ಇಲ್ಲೊಬ್ಬರು ಜಿಗಣಿ ತೆಗಿತಾ ಇದ್ದಾರೆ ಕಾಲಿಂದ. ಮೇಡಮ್ ಫುಲ್ಲು ಸುಸ್ತಾಗಿದ್ದಾರೆ. ನಾವೊಂದೆರಡು ಕುದುರೆ ತಂದ್ರೆ ಆಗ್ಬೋದು. ಮೈಸೂರಲ್ಲಿ ಸಿಗ್ತದಲ್ಲ, ತಗೊಬನ್ನಿ. ಯಾರು ನೀನ? ಬೆಳಿಗ್ಗೆ 5 ಗಂಟೆಗೆ ಹಿಡಿದಿದ್ದೆ, ಮತ್ತೆ ಬಿಟ್ಟಿದ್ದೆ. 2 ಆನೆ ಪಾಪ ಹೋಗ್ಲಿ ಅಂತೇಳಿ ಜಿಗಣೆ ತೆಗಿತಾ ಬರ್ತಾ ಇದ್ದಾರೆ. ಮುಂದೆ ನೋಡ್ಬೋದು, ಅಲ್ಲಿ ಹೋಗ್ಬಿಟ್ಟು
ಸ್ಲಿಪ್ಪರ್ ಹಾಕೋ ಬಂದರೆ ಮುಗೀತು, ಜಿಗಣೆ ತೆಗೆಯೋದ್ರಲ್ಲೇ ಇರ್ತೇವೆ. ನಾನು ಅಂದರೆ ಮೇಲೆ ಅಂತ ಹಾಗೆ ಹೋಗ್ಬೇಡ, ಸ್ವಲ್ಪ ಮೇಲೆ ಹೋಗ್ಬೇಕು ನೀನು, ಸ್ಪೀಡ್ ಹೋಗ್ಬಾರ್ದು. ನೋಡ್ತಾ ಇರ್ಬೋದು ಅರ್ಧ ದಾರಿಗೆ ಬಂದಿದ್ದೀವಿ, ಇನ್ನೂ ಅರ್ಧ ಹೋಗಬೇಕು. ಟ್ರೆಕ್ಕಿಂಗ್ ಮಾಡೋಣ ಅಂತ ಹೇಳಿದ್ಮೇಲೆ ಬರೋಕ್ಕಾಗಲ್ಲ, ಸುಸ್ತಾಗುತ್ತೆ ಅಂತ ಹೇಳೋದು. ಹತ್ತಕ್ಕಾಗ್ತಾ ಇಲ್ಲ ಅಂತ ಏನು ಮಾಡೋಣ, ಮನೇಲಿದ್ದಾಗ ಜೋಶಲ್ಲಿ ಹೇಳೋದು. ಇವಾಗ ನಾವು ರೋಡಿಗೆ ತಲುಪಿದ್ದೀವಿ, ಇಲ್ಲಿಂದ ರೋಡಲ್ಲಿ ಹೋಗ್ಬೇಕು. ಅವನ ಕಾಲಲ್ಲಿ ಜಿಗಣೆ ಇರ್ಬೇಕು ನೋಡು. ಏನು ಜಸ ಕಾಲು ಹಿಂದ್ಗಡೆ ಜಿಗಣೆ ನೋಡು ಅಂತ. ಮೇಲ್ಗಡೆ ತಲುಪಿದ್ದೀವಿ, ಇಲ್ಲಿಂದ ಕೆಳಗೆ ನಡ್ಕೊಂಡು ಹೋಗೋದು. ಬೆಟ್ಟ ಹತ್ತಕ್ಕೆ ಕಷ್ಟ, ಇಳಿಬೋದು. ಮತ್ತು ಈಗ ನಾಡಿದ್ದು ಹೋಗುವಾಗಲೇ ಅಲ್ಲಿರೋದಲ್ಲ, ಹೋಗುವಾಗ ಕಷ್ಟ ಆಗ್ತದೆ, ಇಳಿವಾಗ ಕಷ್ಟ. ಅಂದರೆ ಕಾಲೆಲ್ಲ ಜಾರ್ತದೆ. ಈ ಡೆಟಾಲ್ ಹಾಕಿ ಸ್ಲಿಪ್ಪರಲ್ಲಿ ಕಾಲು ನಿಲ್ಲೋದಿಲ್ಲ. ಎಲ್ಲಿ ಎಲ್ಲಿ ಏನು? ಹಾಂ, ಹಿಡಿಲಿಕ್ಕೆ ಹೋಗೋಣ, ಅದೊಂದು ವಿಡಿಯೋ ಆಗೋದು ನಾವು. ಅಲ್ಲೇ ಹತ್ರ ಇರೋದಲ್ಲ ಆ ಕಡೆ. ಸ್ವೀಟ್ ಪಂಪ್ಕಿನ್ ಥರ ಇಲ್ಲ, ಸ್ವೀಟ್ ಪಂಪ್ಕಿನ್ ಥರ ಇದೆ ನೋಡಿ. ಬಂದ ಮೇಲೆ ಹಾಕೊಳ್ಳೋ ಬಿಡು ಜಸ್ಸು. ನಾಳೆ ಅದರಲ್ಲೇ ಹೋಗೋದಾ? ಅಲ್ಲೇ ಹೋಗಿ ಎಲ್ಲಿ ಇಳಿಯೋದು, ಎಲ್ಲಿ ಕೆಳಗೆ? ಈ ಜಸ್ನಿಗೆ ನಡಿಲಿಕ್ಕೆ ಆಗ್ತದಲ್ಲ, ಜಾಸ್ತಿ ಆನೆ ಇಲ್ಲೇ ಇರೋದಲ್ಲ ಪುಟ. ಈಗ ಚಂದ್ರ ಅಜ್ಜಿ ನೋಡಿ ಹೇಳ್ಬೋದು, ಜಸ್ವಿನೇ ನೀನು ನಡ್ಕೊಂಡು ಬಂದ್ಯಾ ಅಂತ. ಬ್ಯಾಗಿದು ಜಿಗ್ಗು ಓಪನ್ ಆಗಿದೆ, ಮೊಬೈಲ್ ತೆಗ್ದದಾ? ಫೈನಲಿ ಬೆಟ್ಟದ ಮೇಲೆ ಬಂದಾಯಿತು. ಇನ್ನೊಂದು ಸ್ವಲ್ಪ ದೂರ ನಾವು ಸ್ಟೇ ಆಗೋ ರೂಮ್ ತೋರಿಸ್ತೀವಿ, ಹೇಗಿದೆ ಸುತ್ತಮುತ್ತ ಅಂತ. ಇನ್ನು ನಮ್ಮ ಅಕ್ಕನ ಮಗ 2 ದಿನ ಇನ್ನು ಸ್ಕೂಲಿಗೆ ರಜೆ, ನಮ್ಮೊಟ್ಟಿಗೆ ಬಂದು. ಜಸ್ಟಿನ್ ಹೇಗೆ ಡ್ಯಾನ್ಸ್ ಮಾಡೋದು? ಡ್ಯಾನ್ಸ್ ಹೇಗೆ ಮಾಡೋದು? ಆ ಕಡೆ ತಿರ್ಕೊಂಡು ಡ್ಯಾನ್ಸ್ ಮಾಡೋದು, ಇನ್ನೂ ಯಾರಿಗೂ ಗೊತ್ತಾಗೋದಿಲ್ಲಲ್ಲ. ಅವನಿಗೆ ನಾಚಿಕೆ ಆಗ್ತದೆ ಡ್ಯಾನ್ಸ್ ಮಾಡಲಿಕ್ಕೆ. ಓಡೋದೆ ನೋಡಿ, ಅಲ್ಲಿ ಬೆಟ್ಟ ಇರೋದು, ಅಲ್ಲಿ ಎಂತ ಸಹ ಕಾಣ್ತಾ ಇಲ್ಲ, ಬರೀ ಹಿಮ ತುಂಬ್ಕೊಂಡಿದೆ ಅಲ್ಲೆಲ್ಲ. ಇಲ್ಲೇ ಸಿಡಿಲು ಬಡ್ದಿದಂತೆ ಈ ಮರಕ್ಕೆ ನೋಡಿ, ಒಂದೇ ಒಂದು ಇದಿಲ್ಲ ಅದ್ರದ್ದು, ಸತ್ತೋಗಿದೆ ಮರ ಎಲ್ಲ, ಸತ್ತೋಗಿದೆ. ಮಳೆ ಬರ್ತಾ ಉಂಟು. ಈ ಥರ ಇದ್ರೆ ಚಂದ ಅಲ್ಲ. ಅಲ್ಲಿ ಬಾ, ಮರದ ಹತ್ರ ಬಾ. ಈಗ ಮಳೆ ಬರ್ತಾ ಉಂಟು. ಜಸ್ಟಿನ ರೈನ್ ಕೋಟ್ ಹಾಕಿದ್ದಾನೆ ಕರಿ ಮುಸುಡಿಗೆ. ಈಗ ಎಲ್ಲರೂ ಕಲರ್ ಹಾಕ್ತೀವಿ. ಅದೇ ಅದೇ ನನ್ನ ಬ್ಯಾಗಲ್ಲಿ ಉಂಟು ರಾಶಿ ನನ್ನ ಸ್ಲಿಪ್ಪರಲ್ಲಿ ಉಂಟು. ನೋಡಿ, ನಮ್ಮ ಜೊತೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದಿದೆ. ಒಂಚೂರು ನೀರು ಕುಡ್ದಿಲ್ಲ, ಏನಿಲ್ಲ. ಎಷ್ಟು ಸ್ಟ್ಯಾಮಿನಾ ಇರ್ಬೋದು ಅದಕ್ಕೆ. ಅಲ್ಲಿ ಬೆಟ್ಟ ಇದೆ, ನಿಮಗೆ ಬೆಟ್ಟನೇ ಕಾಣಿಸ್ತಲ್ಲ, ಫಾಗ್ ತುಂಬ್ಕೊಂಡಿದೆ ಅಲ್ಲ. ಫಾಗ್ ತುಂಬ್ಕೊಂಡಿದೆ. ಇವಾಗ ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ ಫಾಗಿಂದ. ಫಾಗ್ ಕ್ಲಿಯರ್ ಆದರೆ ಚೆನ್ನಾಗಿ ಕಾಣಿಸುತ್ತಲ್ಲ. ಸ್ವಲ್ಪ ಕಾಣಿಸ್ತದೆ, ಪೂರ್ತಿ ಕಾಣಿಸ್ತಲ್ಲ, ಚೆನ್ನಾಗಿದೆ. ನಾವಿವಾಗ ಸ್ಟೇ ಆಗೋ ಪಾಯಿಂಟಿಗೆ ಬಂದಿದ್ದೀವಿ. ಅಂತೂ ತಲುಪಿದ್ದೀವಿ ನಾವು. ಅಲ್ಲಿ ಬೆಟ್ಟ ಅಂತ ಕಾಣಿಸೋದೇ ಇಲ್ಲನಾ, ಫುಲ್ಲು ಹೊಗೆ. ನಾಳೆ ಅಲ್ಲಿಗೆ ಹೋಗ್ಬೇಕಲ್ಲ ಮರಳಿ. ಈ ಬೆಟ್ಟಕ್ಕಾಗಿ ಹೋಗಿ ಅಲ್ಲೇ ಹೋಗಿ ಅಲ್ಲಿ ಕೆಳಗೆ ಲಾಸ್ಟ್ ಪಾಯಿಂಟಲ್ಲಿ ಅಲ್ಲಿ ಇಳಿದು ಅಲ್ಲಿ ನಡ್ಕೊಂಡು ಬರೋದು ಕೆಳಗೆ. ತಲುಪಿದ್ದೀವಿ. ನಾವಿವತ್ತು ಈ ಮನೇಲಿ ಸ್ಟೇ ಆಗ್ತಾ ಇದ್ದೀವಿ. ನಾಳೆ ಬೆಳಗ್ಗೆ ಇಲ್ಲಿಂದ ಎದ್ದು ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಮಾಡ್ತೇವೆ. ನೀವು ನೋಡ್ತಾ ಇರ್ಬೋದು ಪ್ರಕೃತಿಯ ಮಧ್ಯೆ ಈ ಮನೆಯ ಸೌಂದರ್ಯವನ್ನು. ಈ ದೃಶ್ಯವನ್ನು ನೋಡುವಾಗ ನೆನಪಾಗ್ತದೆ ಏನಂತಂದರೆ, ಮನೆ ಅಂದರೆ ಬರೀ ಗೋಡೆಗಳಲ್ಲ, ಅದು ನಮ್ಮ ಭಾವನೆಗಳ ಲೋಕ ಆಗಿರುತ್ತೆ. ಈ ಮನೆಯ ಸೌಂದರ್ಯದ ಬಗ್ಗೆ ಹೇಳ್ತಾ ಹೋದರೆ ಈ ವಿಡಿಯೋ ಸಾಕಾಗಲ್ಲ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.